Hello children, today we are going to learn the fifth lesson in social studies, the freedom struggle. So let us start and understand. In the previous lesson we had learned how the Indians fought against the British in the revolt of 1857. So now let us see what happened after the revolt of 1857. Firstly, the British government took over the rule of India after 1857, and then they made rules so strictly that it was only for the benefit of their country, for in the benefit of Britain, not for the benefit of Indians. And then they were always giving trouble to the Indians. Indians were feeling inferior, ಅಂದರೆ ಇಂಡಿಯನ್ಸ್ನ ಅವರು ತುಂಬ ಕೀಳಾಗಿ ಕಾಣೋದಕ್ಕೆ ಶುರು ಮಾಡಿದರು. ಆದರೆ ಇಂಡಿಯನ್ಸ್ಗೆ ಏನಾಗ್ತಾಯಿತ್ತು ಅಂದರೆ ಅವರ ಮನಸ್ಸಲ್ಲಿ ಒಂದು ಕಿಚ್ಚು ಹುಟ್ಟಿತ್ತು. ಹಾಗಾಗಿ ದೇ ವರ್ ಆಲ್ವೇಸ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಮೆನಿ ಪೀಪಲ್ ವಾಂಟೆಡ್ ಟು ಬಿ ಫ್ರೀ, ಅವರು ಫ್ರೀ ಆಗಬೇಕು ಅಂಥೇಳಿ ಏನೇನಾಗುತ್ತೋ ಎಲ್ಲ ಥರ ಟ್ರೈ ಮಾಡೋದನ್ನ ಶುರು ಮಾಡ್ತಾರೆ ಇಂಡಿಯನ್ಸ್. ಅಟ್ ದಿಸ್ ಟೈಮ್ ಮೆನಿ ಸೋಷಿಯಲ್ ರಿಫಾರ್ಮರ್ಸ್ ಆಲ್ಸೋ ಸ್ಟಾರ್ಟೆಡ್ ಕಮಿಂಗ್ ಆ್ಯಂಡ್ ಚಾಲೆಂಜಿಂಗ್ ದ ಸೊಸೈಟಿ. ಅಂದರೆ ತುಂಬ ಇಂಡಿಯನ್ಸ್ ಇದ್ದರು, ಅವರು ಚೆನ್ನಾಗಿ ಕಲ್ತಿದ್ರು, ಒಳ್ಳೆಯ ಎಜುಕೇಟೆಡ್ ಆಗಿದ್ದರು. ಹಾಗಾಗಿ ಅವರು ನಮ್ಮ ದೇಶದಲ್ಲಿ ಆಗ್ತಾಯಿದ್ದಂತಹ ಕೆಟ್ಟ ಪದ್ಧತಿಗಳ ಬಗ್ಗೆ ಫೈಟ್ ಮಾಡಬೇಕು ಅಂತ ತುಂಬ ಜನ ಮುಂದೆ ಬರ್ತಾರೆ, ಸಮಾಜನ ಸರಿ ಮಾಡಬೇಕು ಅಂತ ಮುಂದೆ ಬರ್ತಾರೆ. ರಾಜಾ ರಾಮ್ ಮೋಹನ್ ರಾಯ್ ವಾಸ್ ಒನ್ ಆಫ್ ದೆಮ್. ಓಕೆ, ಹೀ ವಾಂಟೆಡ್ ಇಂಡಿಯನ್ಸ್ ಟು ಗಿವ್ ಅಪ್ ದೇರ್ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ವಾಂಟೆಡ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ವಿಮೆನ್ ಟು ಬಿ ಎಜುಕೇಟೆಡ್. ರಾಜಾ ರಾಮ್ ಮೋಹನ್ ರಾಯ್ ಅವರು ಇಂಡಿಯನ್ಸಲ್ಲಿದ್ದಂತಹ ಕೆಟ್ಟ ಪದ್ಧತಿಗಳು ಮತ್ತು ಆಚಾರ ವಿಚಾರಗಳನ್ನ ತೆಗಿಬೇಕು ಅಂತ ಹೋರಾಡ್ತಾರೆ. ಆಮೇಲೆ ಅವರು ಹೆಂಗಸರನ್ನು ಸೇರಿಸಿ ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಎಲ್ಲರೂ ಶಿಕ್ಷಿತರಾಗಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಸೊ ಈವನ್ ಸ್ವಾಮಿ ವಿವೇಕಾನಂದ ಫೆಲ್ಟ್ ದ ಸೇಮ್ ವೇ ಆ್ಯಂಡ್ ಹಿ ಬಿಲೀವ್ಡ್ ದಟ್ ಸರ್ವಿಸ್ ಟು ಅದರ್ಸ್ ವಾಸ್ ಸರ್ವಿಸ್ ಟು ಗಾಡ್. ಸೊ ಸ್ವಾಮಿ ವಿವೇಕಾನಂದ ಕೂಡ ರಾಜಾರಾಮ್ ಮೋಹನ್ ರಾಯ್ ಥರನೇ ಯೋಚನೆ ಮಾಡ್ತಿದ್ರು. ಆದರೆ ಅವ್ರು ಇನ್ನೊಂದು ಹೇಳ್ತಿದ್ರು, ನಾವು ಜನರಿಗೆ ಸೇವೆ ಮಾಡಿದರೆ, ಜನರಿಗೆ ಹೆಲ್ಪ್ ಮಾಡಿದ್ರೆ ನಾವು ದೇವರಿಗೆ ಹೆಲ್ಪ್ ಮಾಡಿದ ಹಾಗೆ. ನಾವು ಏನೇ ಸೇವೆ ಜನರಿಗೆ ಸಲ್ಲಿಸ್ತೀವೋ ಅದು ದೇವರಿಗೆ ಸಲ್ಲುತ್ತೆ ಅಂಥೇಳಿ. ಆಮೇಲೆ ನಾವು ಇಡೀ ಸಮಾಜದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಧೈರ್ಯದಿಂದ ಫೇಸ್ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ದೇರ್ ವರ್ ಸಮ್ ರೈಟರ್ಸ್ ಹೂ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಥ್ರೂ ರೈಟಿಂಗ್ ಡ್ರಾಮಾಸ್ ಆ್ಯಂಡ್ ನಾವೆಲ್ಸ್, ಪೋಯಮ್ಸ್ ಆ್ಯಂಡ್ ಸಾಂಗ್ಸ್. ಕೆಲವೊಬ್ಬರು ರೈಟರ್ಸ್ ಇದ್ದರು, ಅವರು ನಾಟಕಗಳ ಮೂಲಕ ಮತ್ತು ಕಾದಂಬರಿಗಳು, ಪೋಯಮ್ಸ್, ಹಾಡುಗಳು ಇದ್ರ ಮೂಲಕ ಏನು ಮಾಡ್ತಾಯಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. ದೀನಬಂಧು ಮಿತ್ರ ಪಬ್ಲಿಷ್ಡ್ ಅ ಪ್ಲೇ, ನೀಲ್ ದರ್ಪಣ್. ದ ಪ್ಲೇ ಎಕ್ಸ್ಪೋಸ್ಡ್ ಹೌ ದ ಬ್ರಿಟಿಷ್ ಫೋರ್ಸ್ಡ್ ದ ಇಂಡಿಯನ್ ಫಾರ್ಮರ್ಸ್ ಟು ಗ್ರೋ ಇಂಡಿಗೋ ಆ್ಯಂಡ್ ಸೆಲ್ ಇಟ್ ಅಟ್ ಲೋ ಪ್ರೈಸಸ್. ಬ್ರಿಟಿಷ್ ಅವರು ಇಂಡಿಯನ್ ಫಾರ್ಮರ್ಸ್ ಹತ್ರ ಫೋರ್ಸ್ಫುಲ್ ಆಗಿ ಇಂಡಿಗೋ ಅನ್ನುವಂಥ ಒಂದು ಪ್ಲಾಂಟ್ನ ಬೆಳೆಸ್ತಾಯಿದ್ರು. ಈ ಇಂಡಿಗೋ ಅನ್ನೋವಂಥ ಪ್ಲಾಂಟ್ ಅದು ಯಾವುದೋ ಬಟ್ಟೆಗೆ ಕಲರ್ ಹಾಕೋದಕ್ಕೆ ಯೂಸ್ ಆಗ್ತಾಯಿತ್ತು. ಆದರೆ ಅವರು ಇಂಡಿಯನ್ ಫಾರ್ಮರ್ಸ್ಗೆ ತುಂಬ ಕಡಿಮೆ ದುಡ್ಡು ಕೊಡ್ತಾಯಿದ್ರು, ತುಂಬ ತೊಂದರೆ ಕೊಟ್ಟು ಅದನ್ನೇ ಬೆಳಿಬೇಕು ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಅದನ್ನೆಲ್ಲ ಜನರಿಗೆ ಇದು ಅನ್ಯಾಯ ಆಗ್ತಾಯಿದೆ ಅಂತ ತೋರಿಸೋದಕ್ಕೋಸ್ಕರ ದೀನಬಂಧು ಮಿತ್ರ ಅವರು ಒಂದು ನಾಟಕ ಮಾಡ್ತಾರೆ. ಆ ನಾಟಕದ ಹೆಸರೇ ನೀಲ್ ದರ್ಪಣ್. ಸಮ್ ಪೋಯೆಟ್ಸ್ ಆಲ್ಸೋ ರೋಟ್ ಪೋಯಮ್ಸ್ ಆ್ಯಂಡ್ ಸಾಂಗ್ಸ್ ಟು ಬ್ರಿಂಗ್ ಇನ್ ಅ ಸ್ಟ್ರಾಂಗ್ ಫೀಲಿಂಗ್ ಆಫ್ ಪೇಟ್ರಿಯಾಟಿಸಮ್ ಅಮಂಗ್ ಇಂಡಿಯನ್ಸ್. ಆ್ಯಂಡ್ ಒನ್ ಆಫ್ ದೆಮ್ ವಾಸ್ ಬಂಕಿಮ್ ಚಂದ್ರ ಚಟರ್ಜಿ. ಹಿ ರೋಟ್ ವಂದೇ ಮಾತರಂ ವಿಚ್ ಬಿಕೇಮ್ ಅವರ್ ನ್ಯಾಷನಲ್ ಸಾಂಗ್. ಆ್ಯಂಡ್ ರವೀಂದ್ರನಾಥ್ ಟ್ಯಾಗೋರ್, ಹಿ ರೋಟ್ ಜನಗಣಮನ ವಿಚ್ ಇಸ್ ಅವರ್ ನ್ಯಾಷನಲ್ ಆ್ಯಂಥಮ್. ಸೇಮ್ ವೇ ಇನ್ ದ ಸೌತ್, Subramanya Bharati, he wrote many patriotic songs and poems in Tamil to encourage the people of South India. Many Indians were writing newspapers and magazines and speaking against the British. And when they published these articles, the British used to punish the editors of the newspapers, but they did not stop publishing articles and they continued it throughout. ಸೊ ಏನಾಗ್ತಾಯಿತ್ತು, ಬ್ರಿಟಿಷರ ವಿರುದ್ಧ ತುಂಬ ನ್ಯೂಸ್ ಪೇಪರ್ಸ್ ಮತ್ತು ಮ್ಯಾಗ್ಝಿನ್ಸಲ್ಲಿ ಇಂಡಿಯನ್ಸ್ ಬರಿತಾಯಿದ್ರು. ಆವಾಗ ಅವ್ರಿಗೆ ಪನಿಷ್ಮೆಂಟ್ ಕೂಡ ಆಗ್ತಿತ್ತು, ಆದರೆ ಅವರು ಯಾವತ್ತೂ ಹಿಂದಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತೆ ಮತ್ತೆ ಬರಿತಾನೇ ಇದ್ದರು. In the year 1885,
A group of Indians, they began a political party and named it the Indian National Congress. So this Indian National Congress was formed in 1885. ತುಂಬ ಜನ ಸೇರಿಕೊಂಡ್ರು ಇದಕ್ಕೆ. ಅವರ ಫಸ್ಟ್ ಮೀಟಿಂಗ್ ಏನಿದೆ, ಇಟ್ ವಾಸ್ ಹೆಲ್ಡ್ ಇನ್ ಬಾಂಬೆಯಲ್ಲಿ ಫಸ್ಟ್ ಮೀಟಿಂಗ್ ಆಗುತ್ತೆ. ಸೊ ಈ ಕಾಂಗ್ರೆಸ್ಸಲ್ಲಿದ್ದಂಥ ಮೇನ್ ಲೀಡರ್ಸ್ ಯಾರು ನಾವು ತಿಳ್ಕೊಳ್ಳೋಣ. The main leaders of the Congress were Dadabhai Naoroji, Rahmatullah Khan, Badruddin Tyabji, Firoz Shah Mehta, Gopalakrishna Gokhale, Surendranath Banerjee, etc. The Indian National Congress started growing quickly. Many people were joining the Congress and were not openly challenging the British policies, but pointing out the misery of Indian people to the British government and asking for reforms. ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೆಳೀತಾ ಹೋದಂಗೆ ಏನು ಮಾಡ್ತಾಯಿತ್ತು, ಅದು ಬ್ರಿಟಿಷ್ ಅವರ ಒಂದು ಪಾಲಿಸೀಸ್ನ ಏನು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಆದರೆ ಇಂಡಿಯನ್ಸ್ಗೆ ಏನು ತೊಂದರೆಗಳಾಗ್ತಾಯಿದೆ ಅದನ್ನು ಬ್ರಿಟಿಷ್ ಗೌರ್ಮೆಂಟ್ಗೆ ಹೇಳ್ತಾಯಿತ್ತು. ಮತ್ತು ಅದರಲ್ಲಿ ಒಂದು ಸ್ವಲ್ಪ ಸುಧಾರಣೆ ತನ್ನಿ, ಏನಾದರೂ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಬ್ರಿಟಿಷ್ ಗೌರ್ಮೆಂಟ್ನ ಕೇಳ್ತಾ ಇತ್ತು. Now let us see what were the demands of the Indian National Congress. First thing is freedom of speech and expression by allowing Indians to publish their views in newspapers and magazines freely. So ಬ್ರಿಟಿಷ್ ಗೌರ್ಮೆಂಟ್ಗೆ ಫಸ್ಟು ಹಾಕಿದ ಡಿಮಾಂಡ್ ಏನು ಕಾಂಗ್ರೆಸ್ನವರು ಅಂದರೆ, ಫಸ್ಟು ನಮಗೆ ಇಂಡಿಯನ್ಸ್ಗೆ ನಮ್ಮ ಒಂದು ವ್ಯೂಸ್ ಅಂದರೆ ನಮ್ಮ ಒಂದು ವಿಚಾರಗಳು, ನಮಗೆ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನೆಲ್ಲ ಮ್ಯಾಗ್ಝಿನ್ಸ್ ಮತ್ತು ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಮಾಡೋದಕ್ಕೆ ನಮಗೆ ಯಾವುದೇ ಥರದ ಅಡ್ಡಿ ಇರಬಾರ್ದು. ನಾವು ಫ್ರೀಯಾಗಿ ನಮ್ಮ ಇಷ್ಟ ಬಂದಿದ್ದನ್ನ ಪ್ರಿಂಟ್ ಮಾಡೋಕ್ಕೆ ಬಿಡಬೇಕು. Their second demand was members of the municipal council to be elected by the people instead of the British government. ಅಂದರೆ ಅಲ್ಲಿ ಲೋಕಲಾಗಿ ಯಾರ್ಯಾರು ರೂಲ್ ಮಾಡ್ತಾಯಿದ್ರು ಎಲ್ಲ ಬರೀ ಬ್ರಿಟಿಷ್ ಅವರು ಇರ್ತಾಯಿದ್ರು. ಹಾಗಾಗಿ ಅವರು ನಾವು ನಮ್ಮ ಜನರನ್ನೇ ನಾವು ಎಲೆಕ್ಟ್ ಮಾಡೋಕ್ಕೆ ಬಿಡಬೇಕು, ನಾವು ಇಂಡಿಯನ್ಸೇ ನಮಗೆ ಬೇಕಾದಂಥ ಲೀಡರ್ಸ್ನ ನಾವು ಚೂಸ್ ಮಾಡೋಕ್ಕೆ ಒಂದು ಅವಕಾಶ ನಮಗೆ ಕೊಡಬೇಕು ಅಂತ ಸೆಕೆಂಡ್ ಡಿಮಾಂಡ್ ಇಟ್ಟಿದ್ರು. ದೆನ್ ದ ಥರ್ಡ್ ಡಿಮಾಂಡ್ ಆಫ್ ದ ಕಾಂಗ್ರೆಸ್ ವಾಸ್ ಮನಿ ಫಾರ್ ಹಾಸ್ಪಿಟಲ್ಸ್ ಆ್ಯಂಡ್ ಸ್ಕೂಲ್ಸ್. ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಇಂಡಿಯನ್ಸ್ಗೋಸ್ಕರ ಹಾಸ್ಪಿಟಲ್ಸ್ ಮತ್ತು ಸ್ಕೂಲ್ಸ್ ಕಟ್ಸೋಕ್ಕೆ ದುಡ್ಡು ಸಹಾಯ ಕೊಡಬೇಕು ಅಂತ ಅದು ಥರ್ಡ್ ಡಿಮಾಂಡ್ ಹಾಕಿದರು. ದೆನ್ ದ ಫೋರ್ತ್ ಡಿಮಾಂಡ್ ವಾಸ್ ಟು ನೋ ಹೌ ರೆವೆನ್ಯೂ ವಾಸ್ ಬೀಯಿಂಗ್ ಸ್ಪೆಂಟ್ ಬೈ ದ ಗವರ್ಮೆಂಟ್. ಅಂದರೆ ಗೌರ್ಮೆಂಟ್ ಯಾವ ಥರ ನಮ್ಮಿಂದ ತಗೊಂಡಂಥ ಟ್ಯಾಕ್ಸ್ನ ಹೇಗೆ ನಮ್ಮ ಇಂಡಿಯನ್ಸ್ಗೆ ಸ್ಪೆಂಡ್ ಮಾಡ್ತಾಯಿದೆ, ಖರ್ಚು ವೆಚ್ಚ ಹೇಗಿದೆ ಅಂತ ಕಾಂಗ್ರೆಸ್ನವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋದು ಅವರ ಒಂದು ಡಿಮಾಂಡ್ ಆಗಿತ್ತು. ದ ಕಾಂಗ್ರೆಸ್ ಲೀಡರ್ ದಾದಾಬಾಯಿ ನವರೋಜಿ showed how the British robbed India of its wealth. He blamed them for India being poor. ಸೊ ದಾದಾಬಾಯಿ ನವರೋಜಿ ಏನು ಮಾಡ್ತಾರೆ, ಅವರು ಒಂದು ಥಿಯರಿ ಅಂದರೆ ಒಂದು ಬುಕ್ಕನ್ನ ಬರೀತಾರೆ, ಡ್ರೈನ್ ಥಿಯರಿ ಅಂತ ಅದಕ್ಕೆ ಹೆಸರು. ಅದ್ರ ಪ್ರಕಾರ ಏನು ಅಂತಂದರೆ, ಹೇಗೆ ಬ್ರಿಟಿಷ್ ಅವರು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಇಂಡಿಯಾನ ತುಂಬ ಪುವರ್ ಅಥವಾ ಬಡವ ದೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಬರೆದಿದ್ರು. ದೇರ್ ವರ್ ಸಮ್ ಲೀಡರ್ಸ್ ಇನ್ ದ ಕಾಂಗ್ರೆಸ್ ಲೈಕ್ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಆ್ಯಂಡ್ ಲಾಲಾ ಲಜಪತ್ ರಾಯ್ ಹೂ ಫೆಲ್ಟ್ that the British would not listen to the demands of the Congress. So strong actions should be taken. ಸೊ ಏನು ಹೇಳ್ತಾರೆ ಇಲ್ಲಿ, ಕೆಲವು ಲೀಡರ್ಸ್ ಲೈಕ್ ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಮತ್ತು ಲಾಲಾ ಲಜಪತ್ ರಾಯ್ ಅವ್ರು ಹೇಳ್ತಾರೆ, ನಾವು ಏನೇ ರಿಕ್ವೆಸ್ಟ್ ಮಾಡಿದರೂ ಬ್ರಿಟಿಷ್ ಅವರು ನಮ್ಮ ಒಂದು ಡಿಮಾಂಡ್ಸ್ನ ಕೇಳೋದಿಲ್ಲ, ಹಾಗಾಗಿ ನಾವು ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೊಳ್ಬೇಕು, ಏನಾದರೂ ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳ್ತಾರೆ. At that time, Bal Gangadhar said that Swaraj is my birthright and I shall have it. ಸ್ವರಾಜ್ ಅಂದರೆ ಸೆಲ್ಫ್ ರೂಲ್, ನಾವು ಸ್ವಂತವಾಗಿ ನಮ್ಮ ದೇಶನ ನಾವು ರೂಲ್ ಮಾಡೋದು. ಸೊ ಇಟ್ ಈಸ್ ಮೈ ಬರ್ತ್ ರೈಟ್, ಅದು ನನ್ನ ಜನ್ಮಸಿದ್ಧ ಹಕ್ಕು ಆ್ಯಂಡ್ ಅದು ನಾನು ಪಡ್ಕೋತೀನಿ ಅಂತ ಹೇಳ್ತಾಯಿದ್ರು. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್, ಅದು ಹೇಳಿದ್ದು ಬಾಲ್ ಗಂಗಾಧರ್ ತಿಲಕ್. ಅದರ ಅರ್ಥ ಏನು, ಸ್ವರಾಜ್ ಅಂದರೆ ಸೆಲ್ಫ್ ರೂಲ್, ಅದು ನಮ್ಮ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡಿತೀನಿ ಅಂತ ಹೇಳಿದರು. ಈಗ ಕಾಂಗ್ರೆಸ್ನಲ್ಲಿ ಏನಾಯಿತು ಅದಾದಮೇಲೆ ಅಂತಂದರೆ,
ಅವು 2 ಗ್ರೂಪ್ಸ್ ಆಗಿ ಡಿವೈಡ್ ಆದವು. ಸೊ ಯಾರೆಲ್ಲ ಬರೀ ಗೌರ್ಮೆಂಟ್ಗೆ ಕೋಆಪ್ರೇಟ್ ಮಾಡಿಕೊಂಡು ಬ್ರಿಟಿಷ್ ಗೌರ್ಮೆಂಟ್ ಜೊತೆ ಸಹಕಾರ ತಗೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅನ್ಕೋತಿದ್ರು, ದೇ ವರ್ ಕಾಲ್ಡ್ ದ ಮಾಡ್ರೇಟ್ಸ್. ಮತ್ತು ಯಾರು ಬ್ರಿಟಿಷರ ವಿರುದ್ಧನೇ ಮಾತಾಡಬೇಕು, ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧನೇ ನಾವು ಮಾತಾಡಿ ನಮ್ಮ ಕೆಲಸನ ಮಾಡಿಸ್ಕೋಬೇಕು ಅಂತಿದ್ರು, ಅವರು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಆಗ್ತಾರೆ. ಸೊ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್ ವರ್ ದ 2 groups formed in the Congress. At the beginning of the 20th century, the Indian freedom movement had gained strength. Most Indians were convinced that the British rule was not good for Indian people. So 20th century, that is 1901 ಇಂದ ಸ್ಟಾರ್ಟ್ ಆಗುತ್ತೆ. ಆ ಟೈಮಿಗೆ ಇಂಡಿಯನ್ಸ್ಗೆ ಗೊತ್ತಾಗ್ಬಿಟ್ಟಿತ್ತು, ಈ ಬ್ರಿಟಿಷ್ ಅವರು ಏನು ರೂಲ್ ಮಾಡ್ತಾ ಇದ್ದಾರೆ ನಮ್ಮನ್ನು, ಅವ್ರು ನಮಗೆ ಒಳ್ಳೆಯದೇ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು. The British tried to crush and kill the freedom movement in different ways. So one of the things they tried was to divide the Hindus and Muslims in Bengal, and they did not want them to be united. Therefore, they divided Bengal into 2 parts in 1905, with the Hindus in one part and the Muslims in the other part, and this was called the partition of Bengal. So British ಅವರು ಈ ಏನು ಫ್ರೀಡಮ್ ಮೂವ್ಮೆಂಟ್ ತುಂಬ ಸ್ಟ್ರಾಂಗಾಗಿ ನಡೀತಾ ಇದೆ ಅದನ್ನು ತಡೆಯೋದಕ್ಕೋಸ್ಕರ ಒಂದು ಯೋಚನೆ ಮಾಡ್ತಾರೆ. ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಮಧ್ಯೆ ಒಂದು ಬಿರುಕು ತರಬೇಕು ಅಂತ ಹೇಳಿ ಬೆಂಗಾಲ್ನ 2 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಈಸ್ಟ್ ಬೆಂಗಾಲ್ ಅದು ಬರೀ ಮುಸ್ಲಿಮ್ಸ್ ಇರ್ತಾರೆ, ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಹಿಂದೂಗಳಿರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ, ವೆಸ್ಟ್ ಬೆಂಗಾಲ್ ಏನಿದೆ ಅದು ಇಂಡಿಯಾದ ಭಾಗ ಆಗಿದೆ, ಈಸ್ಟ್ ಬೆಂಗಾಲ್ ಏನಿದೆ ಈಗ ಬಾಂಗ್ಲಾದೇಶ್ ಆಗಿದೆ. The partition of Bengal angered people all over India. Large public meetings and demonstrations were organized. Lal Bal Pal, that is Lala Lajpat Rai, Bal Gangadhar Tilak and Bipin Chandra Pal called upon people to rebel and overthrow the government. ಸೊ ಏನಾಯಿತು, ಯಾವಾಗ ಈ ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್, ತುಂಬ ಸಿಟ್ಟು ಬರುತ್ತೆ. ಆಲ್ ಓವರ್ ಇಂಡಿಯಾ, ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಜನ ಹೋರಾಟಕ್ಕೆ ಇಳಿತಾರೆ. ತುಂಬ ಪಬ್ಲಿಕ್ ಮೀಟಿಂಗ್ಸ್, ಡೆಮಾನ್ಸ್ಟ್ರೇಷನ್ಸ್ ಅಂದರೆ ಸ್ಟ್ರೈಕ್ಗಳು ನಡೆಯುತ್ತೆ. ಎಲ್ಲ ಕಡೆ ಘೋಷಣೆಗಳನ್ನ ಕೂಗ್ತಾರೆ ಈ ಬ್ರಿಟಿಷ್ ಅವರ ವಿರುದ್ಧ. ದಿಸ್ ಲೆಡ್ ಟು ದ ಸ್ವದೇಶಿ ಮೂವ್ಮೆಂಟ್. ದಿಸ್ ಮೂವ್ಮೆಂಟ್ ಅಪೋಸ್ಡ್ ದ ಯೂಸ್ ಆಫ್ ಬ್ರಿಟಿಷ್ ಗುಡ್ಸ್. ಇಟ್ ಎನ್ಕರೇಜ್ಡ್ ದ ಯೂಸ್ ಆಫ್ ಇಂಡಿಯನ್ ಗುಡ್ಸ್ ಸಚ್ ಆಸ್ ಕ್ಲೋತ್ಸ್ made of khadi. To fight for Swaraj, extremists urged the boycott of British institutions and goods. ಬಾಲ್ ಗಂಗಾಧರ್ ತಿಲಕ್ ಅವರು ಮತ್ತು ಅವರ ಸಂಗಡಿಗರು ಏನು ಮಾಡ್ತಾರೆ, ಸ್ವದೇಶಿ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಸ್ವದೇಶಿ ಮೂವ್ಮೆಂಟ್ ಪ್ರಕಾರ ಜನರು ಯಾವುದೇ ವಿದೇಶಿ ವಸ್ತುಗಳನ್ನ ತಗೊಳ್ಳದೆ ಬರೀ ಸ್ವದೇಶಿ ವಸ್ತುಗಳು, ಸ್ವದೇಶಿ ಬಟ್ಟೆಗಳು, ಖಾದಿ ಬಟ್ಟೆಗಳು ಮತ್ತು ಬೇರೆ ವಸ್ತುಗಳು, ಇಂಡಿಯನ್ಸೇ ಮಾಡಿರುವಂಥ ವಸ್ತುಗಳನ್ನ ಖರೀದಿಸಿ, ಹಾಗೆ ಬ್ರಿಟಿಷ್ ಅವರ ಸಂಸ್ಥೆಗಳಿಗೆ ಹೋಗಬೇಡಿ, ಬ್ರಿಟಿಷ್ ಅವರ ವಸ್ತುಗಳನ್ನ ಖರೀದಿಸಬೇಡಿ ಅಂತ ಪ್ರಚಾರ ಮಾಡ್ತಾರೆ. ದಿಸ್ ಮೂವ್ಮೆಂಟ್ ವಾಸ್ ನೋನ್ ಆಸ್ ದ ಸ್ವದೇಶಿ ಮೂವ್ಮೆಂಟ್. ಡಿಸ್ಪೈಟ್ ಆಲ್ ದೀಸ್ ಎಫರ್ಟ್ಸ್, ದ ಪಾರ್ಟಿಷನ್ ಟುಕ್ ಪ್ಲೇಸ್. ದ ಬ್ರಿಟಿಷ್ ಗವರ್ಮೆಂಟ್ ಸಪ್ರೆಸ್ಡ್ ದಿ ಅಪೋಸಿಷನ್ ವಿತ್ ಆಲ್ ಇಟ್ಸ್ ಮೈಟ್, ಬಟ್ 6 years later ದ ಪಾರ್ಟಿಷನ್ ವಾಸ್ ಕ್ಯಾನ್ಸಲ್ಡ್. ಸೊ ಏನಾಗುತ್ತೆ, ಇಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ಪಾರ್ಟಿಷನ್ ಆಗುತ್ತೆ. ಬ್ರಿಟಿಷ್ ಅವರು ಈ ಇಂಡಿಯನ್ಸ್ಗಳನ್ನ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಎಲ್ಲ ಲೀಡರ್ಸ್ನ ಜೈಲಿಗೆ ಹಾಕಿ ಏನೋ ಒಂದು ಮಾಡಿ ಆ ಒಂದು ಹೋರಾಟನ ಸ್ಟಾಪ್ ಮಾಡ್ತಾರೆ. ಆದರೆ 6 ವರ್ಷಗಳ ನಂತರ ಮತ್ತೆ ಬ್ರಿಟಿಷ್ ಅವರು ಈ ಪಾರ್ಟಿಷನ್ ಆಫ್ ಬೆಂಗಾಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಎರಡೂ ಒಂದಾಗುತ್ತೆ. Now let us see what were the effects of the partition of Bengal. ಈ ಪಾರ್ಟಿಷನ್ ಆಗಿದ್ದರಿಂದ ಏನೇನು ಸಮಸ್ಯೆಗಳು ಬಂದವು, ಏನೇನು ಎಫೆಕ್ಟ್ ಆಯಿತು ಅದು ನೋಡೋಣ. ಫಸ್ಟ್ ಥಿಂಗ್ ಈಸ್ ದ ರೈಸ್ ಆಫ್ ರೆವಲ್ಯೂಷನರೀಸ್. ಸೊ ಮೆನಿ ಪೀಪಲ್ ಫೆಲ್ಟ್ ದಟ್ ಯೂಸ್ ಆಫ್ ವೈಲೆನ್ಸ್ ವಾಸ್ ದ ಓನ್ಲಿ ವೇ ಟು ಓವರ್ಥ್ರೋ ದ ಬ್ರಿಟಿಷ್. ಸೊ ದೇ ಬಿಕೇಮ್ ರೆವಲ್ಯೂಷನರೀಸ್. ಖುದಿರಾಮ್ ಬೋಸ್, a revolutionary, tried to assassinate a British judge. He was hanged at the age of 18. A few revolutionaries also tried to make bombs and other weapons in secret. ಸೊ ಈ ಪಾರ್ಟಿಷನ್ ಆದಾಗ ಏನಾಗುತ್ತೆ, ಕೆಲವು ಜನರು ಅಂದ್ಕೊಳ್ತಾರೆ ನಾವು ಶಾಂತಿಯುತವಾಗಿ ಹೋರಾಡಿದ್ರೆ ಏನು ಪ್ರಯೋಜನ ಇಲ್ಲ, ಹಾಗಾಗಿ ನಾವು ಹಿಂಸಾಚಾರಕ್ಕೆ ಇಳಿಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಬ್ರಿಟಿಷರನ್ನ ಓಡಿಸ್ಬೇಕು ಅಂದರೆ ಹಿಂಸಾಚಾರನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ
ಹುದಿರಾಮ್ ಬೋಸ್ ಅಂತ ಹೇಳಿ. ಹಿ ವಾಸ್ ಅ ರೆವಲ್ಯೂಷನರಿ. ಅವನು ಒಬ್ಬ ಬ್ರಿಟಿಷ್ ಜಡ್ಜನ್ನು ಸಾಯಿಸ್ತಾನೆ. ಬ್ರಿಟಿಷ್ ಜಡ್ಜನ್ನ ಸಾಯಿಸಿದಾಗ ಏನಾಯಿತು, ಅವನನ್ನು ಹಿಡಿದು ಅವನನ್ನು ನೇಣಿಗೆ ಹಾಕ್ತಾರೆ. ಆ ಟೈಮಲ್ಲಿ ಆ ಹುಡುಗನ ವಯಸ್ಸೇನಾಯಿತು, ಬರೀ 18 years old. ಈ ವಾಸ್ ಓನ್ಲಿ 18 years old. ಅದೇ ರೀತಿ ಕೆಲವು ರೆವಲ್ಯೂಷನರೀಸ್ ಏನು ಮಾಡಿದರು, ಸೀಕ್ರೆಟಾಗಿ ಬಾಂಬ್ಸ್ ಮತ್ತು ಬೇರೆ ಬೇರೆ ವೆಪನ್ಸ್ನ ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನೇ ಯೂಸ್ ಮಾಡಿಕೊಂಡು ಅಟ್ಯಾಕ್ ಮಾಡಿ ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಡೋಕ್ಕೆ ಟ್ರೈ ಮಾಡ್ತಾರೆ. The next effect of the partition was formation of Muslim League. The All India Muslim League was formed in 1906, and this party wanted to protect the rights of Muslims in India. Later, the same party asked for the formation of a separate state for Muslims during the partition of India. ಸೊ 1906 ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಅವರ ಮೇಯ್ನ್ ಏಮ್ ಏನಂದರೆ ಮುಸ್ಲಿಮ್ಗಳ ಒಂದು ರೈಟ್ಸ್, ಅವರ ಒಂದು ಹಿತಕ್ಕೋಸ್ಕರ ಕೆಲಸ ಮಾಡಬೇಕು, ಇಂಡಿಯಾದಲ್ಲಿರುವಂಥ ಮುಸ್ಲಿಮ್ಸ್ಗೋಸ್ಕರ ಕೆಲಸ ಮಾಡಬೇಕು ಅನ್ನೋದಿತ್ತು. ಮತ್ತು ಇದೇ ಮುಸ್ಲಿಂ ಲೀಗ್ ಫೈನಲ್ ಆಗಿ ಪಾರ್ಟಿಷನ್ ಆಫ್ ಇಂಡಿಯಾ, ದಟ್ ಇಸ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಅಂತ 2 ದೇಶಗಳಾಗೋಕ್ಕೂ ಕೂಡ ಕಾರಣಕರ್ತರಾಗ್ತಾರೆ. The last effect of the partition of Bengal is the split in the Congress. The moderates felt that the extremists were too violent in their methods of protest, so the Congress split into 2 groups in 1907. ಇದು ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಗಳ ಮಧ್ಯ ಅವರು ತುಂಬ ಒಂದು ಭೇದ ಭಾವ ಆಗುತ್ತೆ. ಎಕ್ಸ್ಟ್ರೀಮಿಸ್ಟ್ಗಳು ತುಂಬ ವೈಲೆಂಟ್ ಆಗಿದ್ದಾರೆ ಅಂತ ತಿಳ್ಕೊಂಡು ಕಾಂಗ್ರೆಸ್ 2 ಭಾಗವಾಗಿ ಸ್ಪ್ಲಿಟ್ ಆಗುತ್ತೆ. 1907 ಕಾಂಗ್ರೆಸ್ 2 ಭಾಗ ಆಗಿ ಸ್ಪ್ಲಿಟ್ ಆಗುತ್ತೆ. I hope you all have understood the lesson, children. Please listen to it again. Thank you.